ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 13 ಮೇ 2026. मुरली महावाक्यಗಳು मीठे बच्चे। बाप द्वारा तुम्हें जो सृष्टि के आदि मध्य अंत की नॉलेज मिली है, इसे तुम बुद्धि में रखते हो, इसलिए तुम हो ಸ್ವದರ್ಶನ್ ಚಕ್ರಧಾರಿ. ಮಧುರ ಮಕ್ಕಳೇ, ಬಾಬಾರವರ ಮೂಲಕ ಯಾವ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ದೊರಕಿದೆಯೋ ಇದನ್ನು ತಾವು ತಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡಿರುವ ಕಾರಣದಿಂದ ತಾವು ಸ್ವದರ್ಶನ ಚಕ್ರಧಾರಿಗಳು ಆಗಿರುವಿರಿ. ಬಾಬಾ ಹೇಳ್ತಾರೆ, ಸ್ವಯಂ ಪರಮಾತ್ಮ ತಂದೆ ಮೂಲಕ ಪ್ರಾಪ್ತಾಗಿರುವಂತಹ ಸೃಷ್ಟಿಯ ಅಗಮ ನಿಗಮದ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಈ ಶ್ರೇಷ್ಠ ನಾಲೆಡ್ಜ್ ತಾವೀಗ ಬುದ್ಧಿಯಲ್ಲಿ ಇಟ್ಕೊಂಡಿದ್ದೀರಿ. ಅರ್ಥಾತ್ ಇಲ್ಲಿವರೆಗೆ ನಮ್ಗೆ ಬುದ್ಧಿಯಲ್ಲಿತ್ತು ನಾವೇ ಮನುಷ್ಯರು, ನಾನೇ ಮನುಷ್ಯ, ನಾನು ಈ ಪ್ರಪಂಚದೊಳಗಿದ್ದೀನಿ ಅಂತ. ಈಗ ನಮಗೆ ಪರಮಾತ್ಮನ ಸತ್ಯ ಜ್ಞಾನದಿಂದ ಅರ್ಥವಾಗಿದೆ, ನಾನು ಆತ್ಮ, ನನ್ನೊಳಗಿರುವಂತಹ ಮನಸ್ಸು, ಮನಸ್ಸಿನಿಂದ ಸೃಷ್ಟಿಯಾದ ಈ ಪ್ರಪಂಚದ ಆದಿ ಮಧ್ಯ ಅಂತ್ಯ ಇದು ನನ್ನೊಳಗೆ ಇದೆ. ನನ್ನೊಳಗೆ ಇದೆ ಅನ್ನುವ ನನ್ನ ಮೂಲಕವೇ, ಸಂಕಲ್ಪದ ಮೂಲಕವೇ ಈ ಸೃಷ್ಟಿಯ ರಚನೆ ಆಗಲ್ಪಟ್ಟಿದೆ ಅನ್ನುವಂತಹ ನಾಲೆಡ್ಜ್ ಬಾಬಾರವರ ಮೂಲಕ ಮಾತ್ರ ನಮ್ಗೆ ಪ್ರಾಪ್ತ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನಿಮ್ಮ ಬುದ್ಧಿಯಲ್ಲಿ ಇಟ್ಕೊಂಡಿರುವ ಕಾರಣವೇ ನೀವೀಗ ಸ್ವದರ್ಶನ ಚಕ್ರಧಾರಿಗಳು ಆಗಿದ್ದೀರಿ. ಅಂದ್ರೆ ಸ್ವದ ದರ್ಶನ ಮಾಡೋರು ಯಾರು? ಮನಸ್ಸು ಸ್ವಯಂನ ದರ್ಶನ ಮಾಡ್ತಾ ಇದೆ, ಸ್ವದರ್ಶನ ಮಾಡ್ತಾ ಇದೆ. ನಾನು ಸತ್ಯುಗದಲ್ಲಿ ಹಾಗೂ ಪೂರಾ ಕಲ್ಪದಲ್ಲಿ, ಯುಗಗಳಲ್ಲಿ ಯಾವ ರೀತಿಯ ನನ್ನ ಪಾತ್ರವನ್ನ ಅಭಿನಯ ಮಾಡಿರುವೆ, ಈ ಸೃಷ್ಟಿ ನಾಟಕ ಚಕ್ರ ಯಾವ ರೀತಿ ತಿರುಗಲ್ಪಟ್ಟಿದೆ ಹಾಗೂ ಅದರಲ್ಲಿ ಯಾವ ವಿಭಿನ್ನ ಪಾತ್ರಗಳಲ್ಲಿ ನಾನು ಅಭಿನಯ ಮಾಡಿದೆ ಎನ್ನುವಂಥ ದರ್ಶನ ಸ್ವಯಂ ಮನಸ್ಸು ಮಾಡ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ನೀವು ಸ್ವದರ್ಶನ ಚಕ್ರಧಾರಿಗಳು ಆಗಿರುವಿರಿ. ಪ್ರಶ್ನೆ, रूह को पावन बनाने के लिए रूहानी बाबा कौन सा इंजेक्शन लगाते हैं? ಆತ್ಮವನ್ನ ಪಾವನ ಮಾಡಿಕೊಳ್ಳೋದಕ್ಕಾಗಿ ಆತ್ಮೀಯ ತಂದೆ ಬಾಬಾ ಯಾವ ಇಂಜೆಕ್ಷನ್ ನಮಗೆ ನೀಡ್ತಾರೆ? ಬಾಬಾ ಹೇಳ್ತಾರೆ, ಉತ್ತರ, ಮನ್ ಮನಾಭೌ ಕಾ ಯಹ ಇಂಜೆಕ್ಷನ್ ರೂಹಾನಿ ಬಾಬಾ ಕೆ ಸಿವಾಯೆ ಕೋಯಿ ಲಗಾ ನಹೀ ಸಕ್ತಾ. ಈ ಒಂದು ಇಂಜೆಕ್ಷನ್ ರೂಹಾನಿ ಆತ್ಮದ ತಂದೆ ಪರಮಾತ್ಮರ ಹೊರತಾಗಿ ಬೇರೆ ಯಾರು ಇಂಥ ಒಂದು ಇಂಜೆಕ್ಷನ್ ಕೊಡೋದಕ್ಕ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿವರೆಗೆ ಈ ಮನಸ್ಸನ್ನೇ ನಾನು ಅಂತ ತಿಳ್ಕೊಂಡಿದ್ದೆ. ಮನಸ್ಸಿನ ಹಲ್ಚಲ್, ಮನಸ್ಸಿನ ಸ್ಥಿರತೆ, ಮನಸ್ಸಿನಲ್ಲಿರುವ ಖುಷಿ, ಮನಸ್ಸಿನ ದುಃಖ ಇದು ನಾನೇ ಅಂತ ಫೀಲ್ ಮಾಡ್ತಾ ಇದ್ದೆ. ಯಾಕೆ ಅಂದ್ರೆ ನಾನು ನನ್ನಿಂದ ದೂರಾಗಿ ನಾನು ಆತ್ಮ ಎನ್ನುವ ಸತ್ಯವನ್ನ ಮರೆತು ಈ ಮನಸ್ಸು ನಾನು ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಬಾಬಾ ನನಗೆ ವಾಪಸ್ ಮನ್ ಮನಾಭವದ ಮಂತ್ರ ಕೊಟ್ಟಿದ್ದಾರೆ. ನೀ ಸ್ವಯಂ ಆತ್ಮ, ಅವಿನಾಶಿ ಮತ್ತು ಸದಾ ಸ್ಥಿರವಾಗಿರುವಂತಹ ಅವಿನಾಶಿ ಆತ್ಮ ಇದೆಯಾ? ಈ ನಿನ್ನ ಮನಸ್ಸೇನಿದೆ ಅದು ಈಗ ರಾವಣನ ಪ್ರಭಾವದಲ್ಲಿ ಬಂದು ಚಂಚಲಗೊಂಡಿದೆ ಅಥವಾ ಮಲಿನಗೊಂಡಿದೆ. ಅದನ್ನ ನನ್ನ ಜೊತೆಗೆ ಜೋಡಿಸು, ನನ್ನ ಮನಸ್ಸಿನ ಜೊತೆಗೆ ಮ್ಯಾಚ್ ಮಾಡು, ಅಥವಾ ನಿನ್ನ ಮನಸ್ಸನ್ನ ಪರಮಾತ್ಮನ ದಿವ್ಯ ಸ್ವರೂಪದ ಮುಂದೆ ಏಕಾಗ್ರಗೊಳಿಸುವಂತ ಬಾಬಾ ಮನ್ ಮನಾಭವದ ಇಂಜೆಕ್ಷನ್ ಅನ್ನ ನಮ್ಗೆ ಕೊಡಿಸಿದ್ದಾರೆ. ಇಂಥ ಒಂದು ಇಂಜೆಕ್ಷನ್ ಕೊಡುವಂತಹ ತಾಕತ್, ಈ ಸ್ಪಷ್ಟ ನಾಲೆಡ್ಜ್ ಪರಮಾತ್ಮನ ಹೊರತು ಬೇರೆ ಯಾರು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಬಾಬಾ कहते हैं, मीठे बच्चे तुम मुझे याद करो. ಅಂದ್ರೆ ಬಾಬಾ ಈ ಮನಸ್ಸಿಗೆ ಹೇಳ್ತಾರೆ, ಈ ಮನಸ್ಸು ರಾವಣನ ಸಂಘದಲ್ಲಿ ಬಂದು ಪತಿತಾಗಿದೆ, ಮಲಿನಾಗಿದೆ. ಈಗ ನೀ ನನ್ನ ನೆನಪು ಮಾಡು ಅಂತ ಮನಸ್ಸಿಗೆ ಹೇಳ್ತಾರೆ ಬಾಬಾ. ಈ ಮನಸ್ಸು ಅನೇಕ ದೇಹದಾರಿಗಳನ್ನ, ರಾವಣನ ಪ್ರಪಂಚವನ್ನ ನೆನಪು ಮಾಡ್ತಾ ಬಂದಿದೆ. ಈಗ ಬಾಬಾ ಹೇಳ್ತಾರೆ, ನೀ ನನ್ನ ನೆನಪು ಮಾಡು, ಬಸ್ ಯಾದ್ ಸೆ ಹಿ ಆತ್ಮ ಪಾವನ್ ಬನ್ ಜಾಯೇಗಿ. ಮಲಿನವಾದ ಈ ಮನಸ್ಸು, ಪತಿತಗೊಂಡಂತಹ ಈ ಮನ ಪರಮಾತ್ಮನ ನೆನಪಿನಿಂದ ಮಾತ್ರ ಪಾವನವಾಗೋದಕ್ಕೆ ಸಾಧ್ಯವಿದೆ. इसमें संस्कृत आदि पढ़ने की भी जरूरत नहीं. बाबा तो
हिंदी में सीधे शब्दों में सुनाते हैं। अंडरलाइन. ಇದರಲ್ಲಿ ಸಂಸ್ಕೃತ ಓದುವ ಅವಶ್ಯಕತೆ ಇಲ್ಲ ಅಂತೆ. ಅಂದ್ರೆ ಮನ್ಮನಾಭವ ಅನ್ನುವಂಥದ್ದು ಸಂಸ್ಕೃತ ಶಬ್ದ, ಗೀತಾದ ಶಬ್ದ. ಹೀಗಾಗಿ ಗೀತಾ ಸಂಸ್ಕೃತದಲ್ಲಿದೆ. ಇಲ್ಲಿ ನೀವು ಸಂಸ್ಕೃತ ಓದುವ, ಅಧ್ಯಯನ ಮಾಡಿ ಪಾಂಡಿತ್ಯವನ್ನ ಗಳಿಸುವ ಅವಶ್ಯಕತೆ ಇಲ್ಲ. ಬಾಬಾ ಸೀದಾ ಸ್ಪಷ್ಟ ಶಬ್ದಗಳಲ್ಲಿ ನಮ್ಮ ಆಡು ಭಾಷೆಯಲ್ಲಿ, ರಾಷ್ಟ್ರೀಯ ಭಾಷೆಯಲ್ಲಿ, ಹಿಂದಿಯಲ್ಲಿ ತಿಳಿಸ್ತಿದ್ದಾರೆ. ಇದರರ್ಥ ಯಾವುದೇ ಇಂಗ್ಲಿಷ್ ಓದಿರ್ಬೇಕು ಅಥವಾ ಯಾವುದಾದ್ರೂ ಒಂದು ಭಾಷೆಯೊಳಗ ಅಥವಾ ನಮ್ಮ ಮಾತೃಭಾಷೆಯಲ್ಲೂ ಕೂಡ ಬಹಳ ಪರಿಣಿತಿ ಹೊಂದಿರಬೇಕು ಪರಮಾತ್ಮನ ಸ್ಮೃತಿ ಮಾಡ್ಲಿಕ್ಕೆ ಅಂತ ಹಾಗೂ ಇಲ್ಲ. ಕೇವಲ ಮನಸ್ಸನ್ನ ಪರಮಾತ್ಮನಿಗೆ ಅರ್ಪಿಸುವಂತಹ ದೊಡ್ಡ ವಿಶಾಲ ಬುದ್ಧಿ ಇರ್ಬೇಕಷ್ಟೇ. ಇದರಲ್ಲಿ ಭಾಷಾ ಪಾಂಡಿತ್ಯದ ಜರುರತ್ತಿಲ್ಲ. ಭಾವತೋ रूह को जब यह निश्चय हो जाता है कि रूहानी बाबा हमें पावन बनने की युक्ति बता रहे हैं, तो विकारों को छोड़ती जाती है. ಯಾವಾಗ ಈ ಮನಸ್ಸಿಗೆ ನಿಶ್ಚಯ ಆಗ್ತದ, ಸ್ವಯಂ ಆತ್ಮದ ತಂದೆ ಪರಮಾತ್ಮ ನಾನು ಪಾವನ ಆಗೋ ಸಲುವಾಗಿ ಈ ಯುಕ್ತಿಯನ್ನ ಕೊಡ್ತಾ ಇದ್ದಾರೆ. ಯಾವ ಯುಕ್ತಿ? ಮನಸ್ಸನ್ನ ಪರಮಾತ್ಮನ ದಿವ್ಯ ಸ್ವರೂಪದ ಮೇಲೆ ಏಕಾಗ್ರಗೊಳಿಸುವಂತಹ, ಈ ಮನಸ್ಸನ್ನ ಪರಮಾತ್ಮನ ಮನಸ್ಸಿನ ಜೊತೆಗೆ ಮ್ಯಾಚ್ ಮಾಡುವಂತಹ ಶಿಕ್ಷಣ. ಇದು ಕೇವಲ ಸ್ವಯಂ ಭಗವಂತ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ. ಅವರೇ ಇದನ್ನ, ಈ ವಚನ ಅಥವಾ ಈ ಮಂತ್ರವನ್ನ ಕೊಡ್ತಿದ್ದಾರೆ ಎನ್ನುವ ನಿಶ್ಚಯ ಯಾವಾಗ ಈ ಮನಸ್ಸಿಗಾಗ್ತದೋ ಅವಾಗ ಈ ಮನಸ್ಸು ಪಾವನ ಆಗ್ಲಿಕ್ಕೆ ಶುರುವಾಗ್ತದ. ಈ ಮನಸ್ಸೇನು ವಿಕಾರಗಳನ್ನ ಹಿಡ್ಕೊಂಡು ಕುಂತಿದೆ ಅಂದ್ರೆ ಮನಸ್ಸಿನ ಪರದೆ ಮೇಲೆ ಹಾಯ್ದು ಹೋಗುವಂತಹ ಸ್ಕ್ರೀನ್ ಬೇರೆ, ಸ್ಕ್ರೀನ್ ಮೇಲೆ ಹಾಯ್ದು ಹೋಗುವಂತಹ ಬೆಳಕಿನ ಕಿರಣಗಳು, ಬೆಳಕಿನ ಒಂದು ಪ್ರಕಾಶ, ಒಂದು ದೃಶ್ಯಗಳೇ ಬೇರೆ. ಹಾಗೆ ಮನಸ್ಸು ತಿಳ್ಕೊಂಡಿದೆ, ಮನಸ್ಸಿನ ಮೇಲೆ ಹಾದು ಹೋಗುವಂತಹ ಏನೆಲ್ಲ ಪತಿತ ಪಾವನ ದೃಶ್ಯಗಳು ಸ್ವಯಂ ಇವು ನನ್ನವು ಅಥವಾ ನಾನೇ ಅಂತ ತಿಳ್ಕೊಂಡಿದೆಯಲ್ಲ, ಇದು ಯಾವಾಗ ಬಿಡ್ಲಿಕ್ಕೆ ಸಾಧ್ಯ ಅಂದ್ರೆ ಈ ಮನಸ್ಸು ಬಾಬನ್ ಜೊತೆಗೆ ಜೋಡಿಸಿದಾಗ ಮಾತ್ರ ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಧಾರಣಾ ಪಾಯಿಂಟ್, बाबा से जो ज्ञान अमृत मिलता है उस अमृत को पीना है और पिलाना है. ಬಾಬಾರವರ ಮೂಲಕ ಯಾವ ಜ್ಞಾನದ ಅಮೃತ ಸಿಗುತ್ತಿದೆ ಮತ್ತು ಅದನ್ನ ಕುಡಿರಿ ಮತ್ತು ಇನ್ನೊಬ್ಬರಿಗೆ ಕುಡಿಸ್ರಿ ಅಂತಾರೆ ಬಾಬಾ. ಜ್ಞಾನಾಮೃತ ಕುಡಿರಿ ಮತ್ತು ಕುಡಿಸಿರಿ ಅಂತಂದ್ರೆ ಒಂದು ಸ್ವಯಂ ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಡ್ರಿ, ಇನ್ನೊಂದು ಬುದ್ಧಿಯಲ್ಲಿರುವ ಜ್ಞಾನವನ್ನ ಮನಸ್ಸಿನ ಅನೇಕ ವಿಚಾರಗಳಿಗೆ ಹೇಳ್ರಿ, ತಿಳಿಸ್ರಿ. ಯಾಕಂದ್ರೆ ಮನಸ್ಸಿನೊಳಗಿನ ಅನೇಕ ವಿಚಾರಗಳು ತನ್ನನ್ನ ದೇಹ ಅಂತನೋ ಅಥವಾ ಸ್ಥೂಲ ಅಂತನೋ ಪತಿತ ಅಂತನೋ ತಿಳ್ಕೊಂಡಿರುವಂತಹ ಅಶುದ್ಧ ವಿಚಾರಗಳಿವೆ. ಅವುಗಳಿಗೂ ಕೂಡ ಈ ಜ್ಞಾನವನ್ನ ಕೊಡಿಸ್ರಿ. ಹಾಗೆ ಸ್ಥೂಲ ರೂಪದಲ್ಲಿ ಹೇಳಬೇಕು ಅಂದ್ರೆ ಜ್ಞಾನ ಸ್ಥೂಲ ರೂಪದಲ್ಲಿ ಕೇಳಿಸ್ಕೊಡ್ರಿ ಮತ್ತು ಇನ್ನೊಬ್ಬರಿಗೆ ಸ್ಥೂಲ ರೂಪದಲ್ಲಿ ಹೇಳ್ರಿ ಅಂತ. पुजारी से पूज्य बनने के लिए विकारों का त्याग करना है. ಪೂಜಾರಿಯಿಂದ ಪೂಜ್ಯರಾಗುವುದಕ್ಕಾಗಿ ವಿಕಾರಗಳ ತ್ಯಾಗವನ್ನ ಮಾಡಬೇಕಾಗಿದೆ. ಪೂಜಾರಿಯಿಂದ ಪೂಜ್ಯರಾಗುವುದು ಅಂದ್ರೆ ಈ ಸಮಯದಲ್ಲಿ ಬೇಡಿಕೊಳ್ಳುವ ಭಕ್ತರಾಗಿರುವ ಈ ಒಂದು ಸ್ಥಿತಿಯಿಂದ ಸಂಪೂರ್ಣ ಪೂಜ್ಯ, ಸಂಪೂರ್ಣ ಪ್ರಾಪ್ತ ಮಾಡ್ಕೊಂಡಿರುವಂತಹ ದೇವತಾ ಸ್ವರೂಪ ಪ್ರಾಪ್ತ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ವಿಕಾರಗಳ ತ್ಯಾಗ ಮಾಡ್ರಿ ಅಂತ. ಇದರ ಸೂಕ್ಷ್ಮ ಅರ್ಥ ಅಂದ್ರೆ ಪೂಜಾರಿ ಅರ್ಥಾತ್ ಇನ್ನೂ ಇಲ್ಲಿವರೆಗೂ ಏನೋ ಪಡೆಯಬೇಕೆಂಬ, ಏನೋ ಆಗಬೇಕೆಂಬ, ಏನೋ ಮಾಡಿ ತೋರಿಸಬೇಕೆಂಬ ಭಾವನೆ ಉಳ್ಳಂತಹ ಮನಸ್ಸೇ ಪೂಜಾರಿ. ಪೂಜ್ಯ ಮನಸ್ಸು ಅರ್ಥಾತ್ ಪೂಜ್ಯ ಅರ್ಥಾತ್ ಸಂಪೂರ್ಣ, ಪೂಜ್ಯ ಅರ್ಥಾತ್ ಸಂಪನ್ನ ಸ್ಥಿತಿ, ಪರಿಪೂರ್ಣ ಸ್ಥಿತಿ. ಆ ಪರಿಪೂರ್ಣ ಸ್ಥಿತಿ ಪ್ರಾಪ್ತ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ವಿಕಾರಗಳನ್ನ ತ್ಯಾಗ ಮಾಡಬೇಕಾಗಿದೆ. सेकेंड पॉइंट, बाबा जो स्वर्ग में जाने के लायक बना रहे हैं उनकी हर बात माननी है, पूरा निश्चय बुद्धि बनना है. ಬಾಬಾ ಯಾವ ಸ್ವರ್ಗಕ್ಕೆ ಕಳಿಸುವ ಸಲುವಾಗಿ, ಯೋಗ್ಯರನ್ನಾಗಿ ಮಾಡುವ ಸಲುವಾಗಿ ಪ್ರತಿ ಒಂದು ಯಾವ ಜ್ಞಾನವನ್ನ ಹೇಳ್ತಾ ಇದ್ದಾರೆ ಆ ಪ್ರತಿ ಮಾತಿನ ಮೇಲೆ ವಿಶ್ವಾಸ ಇರ್ಲಿ, ಆ ಮಾತನ್ನ ಒಪ್ಕೊಳ್ರಿ, ಪೂರಾ ನಿಶ್ಚಯ ಬುದ್ಧಿಯವರಾಗಿ ನಡೀರಿ. ಅಂದ್ರೆ ನನ್ನ ಈ ಮನಸ್ಸನ್ನ
ಸ್ವರ್ಗಕ್ಕೆ ಯೋಗ್ಯ ಮಾಡೋ ಸಲುವಾಗಿ ಬಾಬಾ ಯಾವ ಅನೇಕ ಮಾತುಗಳನ್ನ ತಿಳಿಸ್ತಾ ಇದ್ದಾರೆ, ಆ ಎಲ್ಲಾ ಮಾತುಗಳನ್ನ ಸ್ವೀಕಾರ ಮಾಡು. ಆ ಪರಮಾತ್ಮ ಹೇಳುವ ಸತ್ಯ ವಚನಗಳನ್ನ ಆಲಿಸು, ಪಾಲಿಸು ಅಂತಾರೆ ಬಾಬಾ. ಅದರ ಮೇಲೆ ಪೂರ್ಣ ನಿಶ್ಚಯವಿರ್ಲಿ. ಇದು ಭಗವಂತನ ಮಹಾವಾಕ್ಯ ಇರೋದ್ರಿಂದ, ಇದನ್ನ ನಾನು ಪಾಲಿಸೋದ್ರಿಂದ, ಇದನ್ನೆಲ್ಲ ನಡೆಯೋದ್ರಿಂದ ನಾನು ಸ್ವಯಂ ಪರಮಾತ್ಮನ ಸಮಾನ್ ಮನಸ್ಸು ನಂದಾಗ್ತದ, ಸ್ವರ್ಗಕ್ಕೆ ನಾನು ಯೋಗ್ಯ ಆಗ್ತೀನನ್ನುವಂತ ಪೂರ್ಣ ನಿಶ್ಚಯ ಬುದ್ಧಿಯುಳ್ಳವರು ಆಗ್ಬೇಕು ಅಂತಾರೆ ಬಾಬಾ. वरदान अनुभव की विल पावर द्वारा माया की पावर का सामना करने वाले अनुभवी मूर्त भव. ಅನುಭವದ ವಿಲ್ ಪಾವರ್ನ ಮೂಲಕ ಮಾಯೆ ಪಾವರನ್ನ ಎದುರಿಸುವಂತಹ ಅನುಭವಿ ಮೂರ್ತರು ಆಗ್ರಿ. सबसे पावरफुल स्टेज है अपना अनुभव. अंडरलाइन. ಎಲ್ಲಕ್ಕಿಂತ ಅತಿ ದೊಡ್ಡ ಸ್ಥಿತಿ तम अनुभव. अनुभवी आत्मा अपने अनुभव की विल पावर से माया की कोई भी पावर का, सभी बातों का, सर्व समस्याओं का सहज ही सामना कर सकती है. अंडरलाइन. सबसे पावरफुल स्टेज, अत्यंत ಶಕ್ತಿಶಾಲಿ ಸ್ಥಿತಿ ಯಾವುದು ಅಂದ್ರೆ ತಮ್ಮ ಅನುಭವ. ಅನುಭವ ಅಂದ್ರೆ ಹೀಗಲ್ಲ, ನಾನು ಮುರಳಿ ಕೇಳಿ ಬಂದೀನಿ, ಬಹಳಷ್ಟು ಮುರಳಿ ಕೇಳೀನಿ, ಅದ್ರ ಅನುಭವ ಅದ. ಅಥವಾ ನಾನು ಬಹಳಷ್ಟು ಬಾಬಾ ಮಿಲನಕ್ಕೆ ಮಧುಬನಕ್ಕೆ ಹೋಗಿದ್ದೀನಿ, ನನಗದರ ಅನುಭವ ಇದೆ. ಇವು ಅನುಭವವಲ್ಲ. ನಾಟಕದೊಳಗೆ ನಮಗೆ ಸಿಕ್ಕಿರುವಂತ ಪಾತ್ರದೊಳಗಿನ ದೃಶ್ಯಗಳನ್ನ ನೋಡಿರುವಂತ ಅನುಭವ. ಆದ್ರೆ ಇಲ್ಲಿ ಬಾಬಾ ಹೇಳ್ತಾ ಇರುವಂತ ಅನುಭವ ಯಾವುದು ಅಂತಂದ್ರೆ, ಯಾವ ಮಹಾವಾಕ್ಯಗಳನ್ನ ಬಾಬಾ ನುಡಿಸಿದ್ದಾರೆ ಅಂದ್ರೆ, ನಾನು ದೇಹ ಅಲ್ಲ, ನಾನು ಆತ್ಮ ಇದ್ದೀನಿ ಅಂತ. ನಾನು ವಿನಾಶಿ ಅಲ್ಲ ಅಂದ್ರೆ ದೇಹ ವಿನಾಶಿ ಅಲ್ಲ, ಅರ್ಥಾತ್ ದೇಹ ವಿನಾಶಿ, ನಾ ಆತ್ಮ ಅವಿನಾಶಿ. ಈ ನಾಲೆಜ್ ದೊರಕಿದೆ. ಇದನ್ನೇ ನಾವು ಎಷ್ಟೋ ಬಾರಿ ಅನುಭವಿ ಇದ್ದೀವಿ, ಇದು ಆಲ್ರೆಡಿ ನಾನು ತಿಳ್ಕೊಂಡಿದ್ದೀನಿ ಅಂತ ನಮಗನ್ಸಿರ್ತದ. ಆದ್ರೆ ಬಾಬಾ ಹೇಳೋದು, ದೇಹ ವಿನಾಶಿ ಆಗಿದೆ. ವಿನಾಶಿ ಆಗುವ ವಸ್ತುವಿನಿಂದ, ವಿನಾಶವಾಗುವ ವಸ್ತು ವಿನಾಶವಾಗಿ ಹೋದ್ಮೇಲೆ, ದೇಹ ಹೋದ್ಮೇಲೆ ಏನ್ ಉಳಿತದ, ಹೇಗಿರ್ತದದು ಸ್ಥಿತಿ ಅನ್ನುವಂತಹ ಅನುಭವ ಎಲ್ಲಿದೆ? ಒಂದು ಕ್ಷಣದ ಅನುಭೂತಿಯಾಗಿರ್ಬೋದು, ಆದ್ರೆ ಅದರ ಒಂದು ನಿರಂತರ ಸತ್ಯದ ಅನುಭವ. ಅರ್ಥಾತ್ ದೇಹ ಬಿಟ್ಟಾಗ ನಾ ಹೆಂಗಿರ್ತೇನಿ, ದೇಹದಿಂದ, ದೇಹದ ಸಾಮಗ್ರಿಗಳಿಂದ ಮುಕ್ತಾದಾಗ ನಾ ಏನಾಗಿ ಉಳಿದಿರ್ತೀನಿ, ನನ್ನಲ್ಲಿ ಏನ್ ಇರ್ತದ, ಏನ್ ಪವರ್ ಇರ್ತದ, ಏನ್ ಅನುಭೂತಿ ಇರ್ತದ, ಏನ್ ಸತ್ಯ ಉಳಿತದ, ಅಸತ್ಯ ಎಲ್ಲ ಹೋದ್ಮೇಲೆ ಅನ್ನುವಂಥದ್ದೇನಿದೆಯಲ್ಲ, ಇದ್ರದ್ದು ಅನುಭವ. ಈ ಅನುಭವ ಯಾರೊಳಗಿದೆಯೋ, ಈ ಅನುಭವದ ಅಥಾರಿಟಿ ಏನಿದೆ, ಇದು ಬಹಳ ದೊಡ್ಡ ಸ್ಥಿತಿ ಅಂತಾರ ಬಾಬಾ. ಅವಾಗ ಈ ಅನುಭವ, ಅನುಭವಿ ಆತ್ಮ ಅಪ್ನೆ ಅನುಭವ ಕಿ ವಿಲ್ ಪಾವರ್ ಸೆ, ತನ್ನ ಅನುಭವದ ವಿಲ್ ಪಾವರ್ ಇಂದ ಮಾಯೆ ಯಾವುದೇ ಪಾವರ್ ಇರಲಿ, ಮಾಯೆ ಯಾವುದೇ ದುಷ್ಟ ಶಕ್ತಿ ಇರಲಿ, ಮಾಯೆ ಯಾವುದೇ ಮಾತುಗಳಿರ್ಲಿ, ಡ್ರಾಮಾದೊಳಗಿನ ಯಾವುದೇ ಸಮಸ್ಯೆಗಳಿರ್ಲಿ, ಅವೆಲ್ಲಗಳನ್ನು ಸಹಜವಾಗಿ ಪಾರ್ ಮಾಡೋದಕ್ಕ ಸಾಧ್ಯವಿದೆ. और सभी आत्माओं को संतुष्ट भी कर सकती है. ಯಾರು ಮಾಯೆ ಎಲ್ಲಾ ಮಾತುಗಳನ್ನ ಎದುರಿಸುವಂತ ಶಕ್ತಿ ಉಳ್ಳವರಿದ್ದಾರೋ, ಅವರು ಎಲ್ಲ ಆತ್ಮರನ್ನ ಸಂತುಷ್ಟನೂ ಕೂಡ ಮಾಡಲಿಕ್ಕೆ ಸಾಧ್ಯವಿದೆ. सामना करने की शक्ति से सर्व को संतुष्ट करने की शक्ति अनुभव के विल पावर से सहज प्राप्त होती है. ಯಾವಾಗ ಮಾಯೆಯ ಎಲ್ಲಾ ದುಷ್ಟ ಶಕ್ತಿಯನ್ನ ಎದುರಿಸುವಂತ ಶಕ್ತಿ ಯಾವಾಗ ನಿಮ್ಮಲ್ಲಿ ಬರ್ತದೋ, ಈ ಸರ್ವ ಶಕ್ತಿಗಳು ಸಂತುಷ್ಟರಾಗಿರುವಂತ ಶಕ್ತಿ ಅನುಭವ ಮಾಡಿಸ್ತದ. ಇದರಿಂದ ವಿಲ್ ಪವರ್ ಸಹಜ ಪ್ರಾಪ್ತ ಆಗ್ತದೆ. इसलिए हर खजाने को अनुभव में लाकर अनुभवी मूर्त बनो. ಜ್ಞಾನದ ಖಜಾನೆ, ಸಮಯದ ಖಜಾನೆ, ಶಕ್ತಿಯ ಖಜಾನೆ, ಗುಣಗಳ ಖಜಾನೆ, ಈ ಎಲ್ಲ ಪ್ರತಿಯೊಂದು ಖಜಾನೆಗಳನ್ನ ಅನುಭವದಲ್ಲಿ ತಂದು ಅನುಭವಿ ಮೂರ್ತರಾದ್ರಿ ಅಂತಂದ್ರೆ, ನಿಮಗೆ ಯಾವ ಶಕ್ತಿ ಟಚ್ ಮಾಡೋದಕ್ಕ, ನಿಮ್ ಸಮೀಪ ಬರೋದಕ್ಕ, ಯಾವ ಮಾತು, ಯಾವ ಸಮಸ್ಯೆ ನಿಮಗೆ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಯಂ ನೀವೇ ಅವುಗಳನ್ನ ಎದುರಿಸಿ ದೂರ ಮಾಡ್ತೀರಿ. ಸ್ಲೋಗನ್:
एक दो को देखने के बजाय स्वयं को देखो और ಪರಿವರ್ತನ್ ಕರೋ. ಒಬ್ಬರು ಇನ್ನೊಬ್ಬರಿಗೆ ನೋಡುವ ಬದಲಾಗಿ ಸ್ವಯಂ ಅನ್ನ ನೋಡ್ಕೊಡ್ರಿ. ಆವಾಗ್ಲೇ ಪರಿವರ್ತನೆ ಮಾಡ್ಕೊಳಿಕ್ ಸಾಧ್ಯ. ಈ ಪರಿವರ್ತನೆಯನ್ನ ಮಾಡ್ಕೊಡ್ರಿ ಅಂತಾರ ಬಾಬಾ. ಅಂದ್ರೆ ನೀವು ಒಬ್ರು ಇನ್ನೊಬ್ರಿಗೆ ನೋಡ್ಬೇಡ್ರಿ, ಬೇರೆಯವ್ರಿಗೆ ನೋಡ್ಬೇಡ್ರಿ, ಸ್ವಯಂ ನಿಮಗ್ ನೀವು ನೋಡ್ಕೊಡ್ರಿ ಅಂತಾರ ಬಾಬಾ. ಅಂದ್ರೆ ಯಾರು ಎಲ್ಲಿ ಹೋದ್ರು, ಎಷ್ಟೊತ್ತನ ಕುತ್ಕೊಂಡ್ರು, ಎಷ್ಟ್ ಮಾತಾಡಿದ್ರು, ವಾಪಸ್ ಯಾವಾಗ ಬಂದ್ರು, ಏನ್ ಉಣ್ತಾರ, ಏನ್ ತಿಂತಾರ, ಇವ್ರು ಟೂರ್ ಎಲ್ಲಿ ಹೋಗ್ತಾರ, ಇವ್ರು ಯಾರ ಜೊತೆಯಲ್ಲಿ ಹೋಗ್ತಾರ, ಹೀಗೆ ಯಾವಾಗ್ಲೂ ಈ ಮನಸ್ಸು ಇನ್ನೊಬ್ಬ ಪಾರ್ಟದಾರಿಯ ಜೀವನ ಚರಿತ್ರೆಯನ್ನ ತಿಳ್ಕೊಳ್ಳೋದ್ರಲ್ಲಿ, ಅವ್ರ ಜೀವನದ ಮುಂದಿನ ಭವಿಷ್ಯವನ್ನ ಕಟ್ಟೋದ್ರಲ್ಲೇ ಮುಳುಗಿರ್ತದ. ಅದಕ್ ಬಾಬಾ ಹೇಳ್ತಾರೆ, ಇನ್ನೊಬ್ಬರು ನೋಡ್ಬೇಡ್ರಿ, ನಿಮ್ ಚರಿತ್ರೆನೇ ನೋಡ್ರಿ ಅಂತ. ಇದು ಸ್ಥೂಲ ಅರ್ಥ. ಸೂಕ್ಷ್ಮ ಅರ್ಥ ಅಂದ್ರೆ ನೀವು ಒಬ್ರು ಇನ್ನೊಬ್ರಿಗೆ ನೋಡ್ಬೇಡ್ರಿ, ಸ್ವಯಂ ಅನ್ನ ನೋಡ್ಕೊಡ್ರಿ ಅಂದ್ರೆ ಸೂಕ್ಷ್ಮ ಅರ್ಥದಲ್ಲಿ ಸ್ವಯಂ ಅಂದ್ರೆ ನಿರಾಕಾರ ಆತ್ಮ, ಇನ್ನೊಬ್ರು ಅಂದ್ರೆ ಮನಸ್ಸು, ಬುದ್ಧಿ, ಸಂಸ್ಕಾರ. ಮನ, ಬುದ್ಧಿ, ಸಂಸ್ಕಾರ ಡ್ರಾಮಾ ಅನುಸಾರ ಅದರಲ್ಲಿರುವ ಪ್ರತಿ ಸ್ಟೋರಿ ನೂಂದಿದೆ ಅಂದ್ಮೇಲೆ ಬಾಬಾ ಅಂತಾರ, ಈ ಮನಸ್ಸಿನ ಪರದೆ ಮೇಲೆ ಹಾದು ಹೋಗುವಂತ ವಿಚಾರಗಳಿಗೂ ಸತ್ಯ ಅನ್ಕೋಬೇಡ, ಅದನ್ನ ನೋಡ್ಬೇಡ, ನೀನು ಸಂಸ್ಕಾರಗಳನ್ನು ನೋಡ್ಬೇಡ ಅಂತ. ನಿನ್ನೊಳಗಿನ ಪ್ರತಿಯೊಂದು ವಿಚಾರನೂ ನೀನ್ ನೋಡ್ಬೇಡ. ಹಂಗಾದ್ರೆ ಏನ್ ನೋಡು, ನೀ ಸ್ವಯಂ, ನೀ ಏನಿದಿ ಆ ಸತ್ಯವನ್ನ ನೋಡು. ನೀ ಏನಲ್ಲ ಅದು ಇನ್ನೊಬ್ರು, ಅವರನ್ನ ನೋಡ್ಬೇಡ. ನೀ ಏನಿದಿ ಸ್ವಯಂ ಸಂಪೂರ್ಣ, ಸ್ವಯಂ ಪರಿಪೂರ್ಣ, ಸ್ವಯಂ ನಿರಾಕಾರ, ನಿನಗ್ ನೀನ್ ನೋಡ್ಕೋ. ಈ ಒಂದು ಪರಿವರ್ತನೆಯನ್ನ ನಿನ್ನೊಳಗ ತಗೊಂಡ್ ಬಾ ಅಂತಾರ ಬಾಬಾ. ಆ ವ್ಯಕ್ತಿ ಶಾರೆ ಸದಾ ಅಚಲ್ ಅಡೋಲ್ ಏಕ್ ರಸ್ ಸ್ಥಿತಿ ಕಾ ಅನುಭವ ಮಾಡ್ರಿ. ಸದಾ ಅಚಲ ಅಡೋಲ ಏಕ್ ರಸ ಸ್ಥಿತಿಯ ಅನುಭವ ಮಾಡ್ರಿ. अपने आप को चेक करो, हर शक्ति का, हर प्राप्ति का, हर गुण का अनुभव है. ನಿಮಗ್ ನೀವನೇ ಚೆಕ್ ಮಾಡ್ಕೊಡ್ರಿ. ಪ್ರತಿ ಶಕ್ತಿ, ಪ್ರತಿಯೊಂದು ಪ್ರಾಪ್ತಿ ಮತ್ತು ಪ್ರತಿಯೊಂದು ಗುಣದ ಅನುಭವ ಆಗಿದೆಯಾ ನನಗೆ ಅಂತ. अगर अनुभव की अथॉरिटी है तो कोई भी परिस्थिति अनुभव की अथॉरिटी के आगे कुछ भी प्रभाव नहीं डाल सकती है. ಒಂದ್ ವೇಳೆ ಯಾವುದು ಬಾಬಾ ಶಕ್ತಿಗಳನ್ನ, ಗುಣಗಳನ್ನ, ಜ್ಞಾನವನ್ನ ಕೊಟ್ಟಿದ್ದಾರೆ, ಅದ್ರ ಸತ್ಯವಾಗಿ ನೀ ಅನುಭವ ಮಾಡಿದ್ದೇ ಆದ್ರೆ ಬಾಬಾ ಹೇಳ್ತಾರೆ, ಅನುಭವದ ಶಕ್ತಿ ಎದುರು ಯಾವ ಪರಿಸ್ಥಿತಿಯೂ ಕೂಡ ನಿನಗ್ ಯಾವ ಪ್ರಭಾವನೂ ಹಾಕೋಕ ಸಾಧ್ಯ ಇಲ್ಲ. अनुभवी मूर्त कभी भी किसी भी परिस्थिति में अचल अडोल रहते. अंडरಲೈನ್. ಅನುಭವಿ ಅಂತ ಯಾರಿಗ್ ಹೇಳ್ತಾರ? ಈಗ ನಾವ್ ಹೇಳ್ತೀವಿ ಮಧುಬನ್ಕ್ ಹೋಗ್ ಬಂದೀವಿ ಇಷ್ಟ ವರ್ಷ, ಅದ್ರದ್ ಬಹಳ ಅನುಭವ ಅದ, ಯಾತ್ರಿ ಅನುಭವ ಇದೆ, ಬ್ರಹ್ಮಭೋಜನದ ಅನುಭವ ಇದೆ, ಫಂಕ್ಷನ್ ಮಾಡಿದ ಅನುಭವ ಇದೆ, ಅನೇಕರಿಗೆ ಸಂದೇಶ ಕೊಟ್ಟಿರುವ ಅನುಭವ ಇದೆ, ಸೇವಾ ಕೇಂದ್ರದಲ್ಲಿ ಇದ್ದ ಅನುಭವ ಇದೆ ಅಂತ. ಒಂದ್ ವೇಳೆ ನಿಜವಾಗಿಯೂ ನೀನು ಜ್ಞಾನ, ಯೋಗದ ಶಕ್ತಿಗಳ, ಗುಣಗಳ ಅನುಭವಿ ಮೂರ್ತ ಆಗಿದ್ದೇ ಆದ್ರ ಅದ್ರದ್ದೇನ್ ನಿಶಾನಿ ಅಂತಂದ್ರ ಅವ್ರಿಗೆ ಎಂತಹ ಪರಿಸ್ಥಿತಿಯಲ್ಲೂ ಆಂತರಿಕ ಅಚಲ್ ಅಡೋಲರಾಗಿರ್ತಾರೆ. ಗಾಬರಿ ಆಗ್ತಾರ, ಬೇಜಾರ್ ಮಾಡ್ಕೋತಾರ, ಸ್ಥಿತಿ ಕೆಡ್ಸ್ಕೋತಾರತ್ತಂದ್ರ ನಾವು ಕೇವಲ ಹೆಸರಿಗೆ ಅನುಭವಿ ಮೂರ್ತ ಅಂತ ಟೈಟಲ್ ಇಟ್ಕೊಂಡಿದ್ದೀವಿ ಹೊರತಾಗಿ ನಾವು ನಿಜವಾದ ಅನುಭವಿ ಮೂರ್ತ ಅಲ್ಲ. ಅನುಭವಿ ಎಂದಿಗೂ ಯಾವ ಪರಿಸ್ಥಿತಿಯೂ ಕೂಡ ಅವರು ಅಲಗಾಡೋದಿಲ್ಲ, ಅಚಲ್ ಅಡೋಲಿರ್ತಾರೆ. ಹಲ್ಚಲ್ ಮೇ ನಹಿ ಆತೆ ಕ್ಯೂಂಕಿ ಸಬ್ಸೆ ಬಡೆ ಮೇ ಬಡಿ ಅಥಾರಿಟಿ ಅನುಭವ ಹೈ. ಅವ್ರು ಎಂತ ಹಲ್ಚಲ್, ಎಂತ ಏರಿಳಿತದಲ್ಲಿಯೂ ಕೂಡ ಅವರು ಅಚಲಾಗಿರ್ತಾರೆ. ಯಾಕೆ ಅಂದ್ರೆ ಎಲ್ಲಕ್ಕಿಂತ ಅತಿ ದೊಡ್ಡ ಶಕ್ತಿ ಯಾವ್ದಪ್ಪ ಅಂತಂದ್ರ ಅದು ಬಾಬಾ ಕೊಟ್ಟಿರುವ ಜ್ಞಾನದ, ಗುಣಗಳ, ಶಕ್ತಿಗಳ ಅನುಭವಿ ಆಗೋದು. आह्वान करो जिस समय जिस शक्ति का वो ಸೆಕೆಂಡ್ ಮೇ ಸಹಯೋಗಿ ಬನೆಗೆ. ಅನುಭವ ಮಾಡಿ ನೋಡ್ರಿ ಅಂತಾರ ಬಾಬಾ. ನೀವು ಆಹ್ವಾನ ಮಾಡ್ರಿ, ಯಾವ ಸಮಯ ಯಾವ ಶಕ್ತಿಯ ಅವಶ್ಯಕತೆ ಇದೆ ಅದು ಸೆಕೆಂಡ್ ನಲ್ಲಿ ಸಹಯೋಗ ಕೊಡ್ತದ. ಕೇವಲ ಆರ್ಡರ್ ಮಾಡ್ರಿ, ಅದನ್ನ ಉಪಯೋಗಕ್ಕೆ ತಗೊಳ್ರಿ ಅಂತ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಆತ್ಮ ಈ ಸೃಷ್ಟಿ ನಾಟಕದ ಆದಿ, ಮಧ್ಯ, ಅಂತ್ಯವನ್ನ ತಿಳಿದುಕೊಂಡಿರುವಂತಹ ಸ್ವದರ್ಶನ ಚಕ್ರಧಾರಿಯಾಗಿರುವೆ.
ನನ್ನ ಈ ಶ್ರೇಷ್ಠ ಸ್ಥಿತಿಯು ಈ ಕಾಲದಿಂದ ಈ ಚಕ್ರದಿಂದ ಪರ್ಯಾದ ಮೂಲ ಸತ್ಯವನ್ನ ಅನುಭವ ಮಾಡಿಸುತ್ತಿದೆ. ನನಗೀಗ ಸ್ವಯಂ ಪರಮಾತ್ಮನ ಮೂಲಕ ಮನ್ಮನಾಭವದ ಇಂಜೆಕ್ಷನ್ ಪ್ರಾಪ್ತವಾಗಿದೆ. ಇದರಿಂದ ನಾನು ಈ ಮನಸ್ಸನ್ನ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನನ್ನನ್ನು ಸದಾ ಪರಮಾತ್ಮನ ಸಮಾನ ಮನಸ್ಸು ಹಾಗೂ ಸಮಾನ ಸ್ಥಿತಿಯ ಅನುಭವ ಮಾಡುತ್ತಿರುವೆ. ನನಗೀಗ ಪರಮಾತ್ಮನ ಸ್ಮೃತಿಯು ಸಹಜವಾಗಿದೆ. ಯಾಕೆಂದರೆ ಮನ್ಮನಾಭವದ ಮಹಾಮಂತ್ರವು ಈ ಮನಸ್ಸನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿಸುವುದರಲ್ಲಿ ಸಹಜ ಮಾಡಿದೆ. ನಾನೀಗ ಕೇವಲ ಜ್ಞಾನ ಅಮೃತವನ್ನ ಕುಡಿತ ಜ್ಞಾನ ಅಮೃತವನ್ನ ಕುಡಿಸುವ ಮೂಲಕ ಪೂಜಾರಿಯಿಂದ ಪೂಜ್ಯ ಶ್ರೇಷ್ಠ ಸ್ಥಿತಿಯನ್ನ ಪ್ರಾಪ್ತ ಮಾಡಿಕೊಂಡಿರುವೆ. ಸ್ವಯಂ ಪರಮಾತ್ಮನ ಸತ್ಯ ಜ್ಞಾನದ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುತ್ತಾ ಸ್ವೀಕಾರ ಮಾಡುತ್ತಾ ನಾನೀಗ ಸ್ವರ್ಗದ ಶ್ರೇಷ್ಠ ಸ್ಥಿತಿಗೆ ಯೋಗ್ಯವಾಗುತ್ತಿರುವೆನು. ನಾನು ಆತ್ಮ ಈ ಸಮಯದಲ್ಲಿ ಪರಮಾತ್ಮ ತಂದೆಯಿಂದ ಪ್ರಾಪ್ತವಾಗಿರುವ ಸರ್ವ ಖಜಾನೆಗಳ ಅನುಭವ ಮಾಡುತ್ತಾ ಅನುಭವಿ ಮೂರ್ತನಾಗಿರುವೆ. ನನ್ನ ಈ ಅನುಭವಿ ಮೂರ್ತ ಸ್ಥಿತಿಯೇ ಅತ್ಯಂತ ಶಕ್ತಿಶಾಲಿ ಸ್ಥಿತಿಯಾಗಿದೆ. ಅದಕ್ಕಾಗಿ ಮೊದಲಿನ ಹಾಗೆ ಅನೇಕ ಮಾತುಗಳು ಪರಿಸ್ಥಿತಿಗಳು ಈಗಲೂ ಬರುತ್ತಿವೆ. ಆದರೆ ಮೊದಲು ನಾನು ನನ್ನನ್ನು ಮನುಷ್ಯನೆಂದು ತಿಳಿದು ನಾಟಕದ ಪಾತ್ರದಲ್ಲಿ ಬರುವ ಎಲ್ಲಾ ಪರಿಸ್ಥಿತಿಗಳನ್ನ ನಾನು ಸ್ವಯಂ ನನಗೇ ಬರುತ್ತಿರುವ ಸಮಸ್ಯೆಗಳೆಂದು ತಿಳಿದು ನಾನು ನನ್ನಿಂದಲೇ ದೂರವಾಗಿ ಅಸಮರ್ಥ ಅಸಕ್ತ ಹಾಗೂ ನನ್ನನ್ನು ನಾನು ಹೀನ ಭಾವನೆಗಳಿಂದ ಮುಳುಗಿ ಹೋಗಿದ್ದೆ. ಪರಮಾತ್ಮ ತಂದೆಯ ಸತ್ಯ ಜ್ಞಾನವನ್ನ ಅನುಭವ ಮಾಡಿದ ನಾನೀಗ ಯಾವುದೇ ಸಮಸ್ಯೆಯಾಗಲಿ ಯಾವುದೇ ಮಾತುಗಳಾಗಲಿ ಈಗ ಸಹಜವಾಗಿ ಎದುರಿಸುತ್ತಿರುವೆ. ಯಾಕೆಂದರೆ ನನಗೀಗ ಅರ್ಥ